ಈ ಒಂದು ಎಕ್ಸ್ಪೋನ ನೀವು ಅಟೆಂಡ್ ಮಾಡಬೇಕು ಅಂದರೆ ಒಂದು ವಿಸಿಟರ್ ಆಗಿ ನೀವು ಏನಾದರೂ ವಿಸಿಟ್ ಮಾಡಬೇಕು ಅಂತೇಳಿದರೆ ಇದೇ ಮೇಯ್ನ್ ಎಂಟ್ರೆನ್ಸು. ಇಲ್ಲಿಂದ ನೀವು ಎಂಟ್ರಿ ತಗೊಳ್ಬೋದು. ನೀವು ಮೊಬೈಲ್ನಲ್ಲೇ ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮ್ಮದು ಬೇಸಿಕ್ ಡೀಟೇಲ್ ಎಲ್ಲ ಕೇಳುತ್ತೆ. ಆ ಡೀಟೇಲ್ನ ಹಾಕಿದರೆ ನಿಮಗೊಂದು QR ಕೋಡ್ ಬರುತ್ತೆ. ಆ QR ಕೋಡಿಂದ ಇಲ್ಲಿ ನೀವು ಅದನ್ನು ಕೊಟ್ಟಾಗ ಈ ರೀತಿಯಾಗಿ ಪ್ರಿಂಟ್ ಕಾಪಿ ತೆಗೆದುಕೊಡ್ತಾರೆ. ಸೊ ಅದನ್ನು ನೀವು ಹ್ಯಾಂಗ್ ಮಾಡ್ಕೋಬೇಕಾಗುತ್ತೆ. ನೀವೇನಾದರೂ ಈ ಎಕ್ಸ್ಪೋಗೆ ಬರೋದಾದರೆ ಹೊರಗಡೆಯಿಂದ ಫುಡ್ ಅಲೋಡ್ ಇರೋದಿಲ್ಲ, ಬಟ್ ಇಲ್ಲಿ ನಿಮಗೆ ಫುಡ್ ಕೋರ್ಟ್ಗಳು ಕೂಡ ಅವೈಲೇಬಲ್ ಇದೆ. ಸೌತ್ ಇಂಡಿಯನ್ ಮತ್ತು ಯಾವುದೇ ರೀತಿಯ ಫುಡ್ಗಳು ಕೂಡ ಇಲ್ಲೇ ಅವೈಲೇಬಲ್ ಇರುತ್ತೆ, ಬಟ್ ಪೇ ಮಾಡಿಬಿಟ್ಟು ತಗೊಳ್ಬೇಕಾಗುತ್ತೆ. ಡೇಸ್ ಆಫ್ ಬೆಂಗಳೂರಿನ ಒಂದು ಸ್ಪೆಷಲ್ ವೀಡಿಯೋಗೆ ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸುಮಾರು ದಿನಗಳಿಂದ ಬರೀ ಎಕ್ಸ್ಪೋಗಳು ಇವೆಂಟ್ಗಳನ್ನೇ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ಒಂದು ಒಳ್ಳೆ ರೈಡ್ ಹೋಗಲಿಕ್ಕೆ ಇವಾಗ ಟೈಮ್ ಸಾಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಕೆಲಸಗಳ ಮಧ್ಯದಲ್ಲಿ ಒಂದು ಇವೆಂಟ್ ಅಥವಾ ಎಕ್ಸ್ಪೋಗಳನ್ನ ಯಾರಿಗಾದರೂ ಹೆಲ್ಪ್ ಆಗೋದಾದರೆ ಆಗಲಿ ಅಂತ ಕೆಲವು ವೀಡಿಯೋಗಳನ್ನ ಬರೀ ಎಕ್ಸ್ಪೋಗಳನ್ನೇ ಮಾಡಿದ್ದೀನಿ. ಅದರಲ್ಲಿ ಇವತ್ತು ಒಂದು ಎಕ್ಸ್ಪೋ ಸೌತ್ ಇಂಡಿಯಾದಲ್ಲಿ ಅಲ್ಲ, ಏಷ್ಯಾದಲ್ಲೇ ಒಂದು ದೊಡ್ಡ ಎಕ್ಸ್ಪೋ ನಡೀತಾ ಇದೆ. ಒಂದು ಕನ್ಸ್ಟ್ರಕ್ಷನ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ಬೇಕಾಗುವಂತಹ ಮಷಿನರಿಗಳು, ಹೊಸ ಟೆಕ್ನಾಲಜಿಗಳ ಒಂದು ಎಕ್ಸ್ಪೋ ನಡೀತಾ ಇದೆ. 9 ಡಿಸೆಂಬರಿಂದ 13 ಡಿಸೆಂಬರ್ವರೆಗೂ ಈ ಒಂದು ಎಕ್ಸ್ಪೋ ಇರುತ್ತೆ. ಫ್ರೀ ಎಂಟ್ರಿ ಇರುತ್ತೆ. ಕನ್ಸ್ಟ್ರಕ್ಷನ್ ಅಥವಾ ಈ ಡಿಪಾರ್ಟ್ಮೆಂಟಲ್ಲಿ ಯಾರಾದರೂ ಇದ್ದರೆ ಒಂದು ಸರಿ ಬನ್ನಿ. ಈ ಡಿಪಾರ್ಟ್ಮೆಂಟಲ್ಲಿ ಇಲ್ಲ ಅಂದರೂ ಪರವಾಗಿಲ್ಲ, ಒಂದು ಸರಿ ವಿಸಿಟ್ ಮಾಡಿ ನೋಡಿ. ಯಾವ ರೀತಿಯ ಹೊಸ ಟೆಕ್ನಾಲಜಿಗಳು ಮತ್ತು ಹೊಸ ಬ್ರ್ಯಾಂಡ್ಗಳನ್ನ ಇನ್ವೆಂಟ್ ಮಾಡಿ ಅದನ್ನು ಇಲ್ಲಿ ಲಾಂಚ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಅಷ್ಟು ದೊಡ್ಡ ಒಂದು ಇವೆಂಟ್ ನನ್ನ ಲೈಫಲ್ಲಿ ನಾನು ಇಷ್ಟು ದೊಡ್ಡ ಒಂದು ಇವೆಂಟನ್ನು ನಾನು ನೋಡೇ ಇಲ್ಲ. ಅಷ್ಟು ಹೊಸ ಮಷಿನರೀಸ್ಗಳು, ಟೆಕ್ನಾಲಜಿಗಳು, ಎಲ್ಲ ಜರ್ಮನ್ ಟೆಕ್ನಾಲಜಿಗಳನ್ನ ಇಲ್ಲಿ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಈ ಒಂದು ಇವೆಂಟನ್ನ ಯಾರು JCB ತೊಗೊಳ್ತಾರೆ ಅವ್ರಿಗಷ್ಟೇ ಯೂಸ್ ಆಗುತ್ತೆ ಅಂತ ಅಂದ್ಕೋಬೇಡಿ. ಯಾಕಂತೇಳಿದರೆ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಯಾರಿದ್ದಾರೆ ಅವ್ರಿಗೆಲ್ರಿಗೂ ಹೆಲ್ಪ್ ಆಗುತ್ತೆ. ಬರೀ ದೊಡ್ಡ ಮಷಿನರೀಸನ್ನ ಯಾರು ಬೈ ಮಾಡ್ತಾರೆ ಅವ್ರಿಗೆ ಮಾತ್ರ ಅಲ್ಲ, ಆಲ್ರೆಡಿ ಮಷಿನರೀಸ್ ಇರೋರಿಗೂ ಕೂಡ, ಮತ್ತು ಬಿಸ್ನೆಸ್ಸಲ್ಲಿ ಬೇರೆ ಥರ ಏನಾದರೂ ಪ್ಲ್ಯಾನ್ ಮಾಡ್ತಾ ಇರೋರಿಗೂ ಕೂಡ. ಟೋಟಲಿ ಹೇಳಬೇಕು ಅಂತೇಳಿದರೆ ಈ ಒಂದು ಎಕ್ಸ್ಪೋ ಏನಿದೆ, ಕನ್ಸ್ಟ್ರಕ್ಷನ್ ರಿಲೇಟೆಡ್ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ನಮ್ಮ ಒಂದು ಸಿಟಿ ಡೆವಲಪ್ ಆಗಬೇಕು ಅಂತೇಳಿದರೆ ಈ ಕನ್ಸ್ಟ್ರಕ್ಷನ್ಗಳು ನಡೆಯುತ್ತೆ. ಅದಕ್ಕೆಲ್ಲ ಹೊಸ ಟೆಕ್ನಾಲಜಿಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ಈ ಒಂದು ಎಕ್ಸ್ಪೋದಲ್ಲಿ ನೀವು ನೋಡ್ಬೋದು.
ನಾನಿವಾಗ ನಿಂತಿರೋದು ಹಾಲ್ ನಂಬರ್ 3ನಲ್ಲಿ. ಇಲ್ಲೂ ಅಷ್ಟೇ ಎಲ್ಲ ಕನ್ಸ್ಟ್ರಕ್ಷನ್ಗೆ ಬೇಕಾಗಿರುವಂತಹ ಹೊಸ ಮಿಷಿನರೀಸ್ಗಳು, ಇಕ್ವಿಪ್ಮೆಂಟ್ಗಳು, ಹೊಸ ಇನ್ವೆನ್ಷನ್ಸು ಎಲ್ಲನೂ ಇಲ್ಲಿದೆ. Temporary Industries. ಕನ್ಸ್ಟ್ರಕ್ಷನ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ನನ್ನ ಫೀಲ್ಡ್ ಅಲ್ಲದೆ ಇರೋದ್ರಿಂದ ನನಗೆ ಎಷ್ಟು ಗೊತ್ತಿದೆ ಅಷ್ಟು ನಾನು ಹೇಳಬಲ್ಲೆ. ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ ಅಂತ ಹೇಳಿದರೆ ಒಂದು ಬಿಲ್ಡಿಂಗನ್ನು ಅಥವಾ ನಾವು ಒಂದು ಸ್ಟ್ರಕ್ಚರ್ನ ನಾವು ಬಿಲ್ಟ್ ಮಾಡೋದು. ಆದರೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿದರೆ ಒಂದು ಸಿಟಿ ಡೆವಲಪ್ ಆಗಬೇಕು ಅಂದರೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಇದು ಕೂಡ ಅದಕ್ಕೆ ಸೇರುತ್ತೆ. ಈ ರೀತಿಯ ಒಂದು ಬಿಲ್ಡಿಂಗ್ ಮತ್ತು ಲೇಔಟನ್ನು ಮಾಡಿರಲಿಲ್ಲ ಅಂತ ಹೇಳಿದರೆ ಈ ರೀತಿಯ ಒಂದು ದೊಡ್ಡ ಎಕ್ಸ್ಪೋ ನಡೀಲಿಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಯಾಕಂದರೆ ಅಷ್ಟು ದೊಡ್ಡ ವೆಯ್ಟ್ ಮಷಿನರೀಸ್ಗಳನ್ನೆಲ್ಲ ಅವರು ಹೊರಗಡೆಯಿಂದ ತೊಗೊಂಬಂದಿದ್ದಾರೆ.
one thing. ಇವಾಗ ನಾನು ನಿಂತಿರೋದು ಹಾಲ್ ನಂಬರ್ 4ನಲ್ಲಿ. ಇಲ್ಲಿ ನಿಮಗೆ ಲಿಫ್ಟಿಂಗ್ ಇದರದ್ದು ಟೆಕ್ನಿಕಲ್ ನೇಮ್ಗಳೇನೂ ಗೊತ್ತಿಲ್ಲ, ಯಾಕಂದರೆ ತುಂಬ ಡಿಫ್ರೆಂಟ್ ಆಫ್ ಮಷಿನರೀಸ್ ಇದೆ. ಸೊ ಆ ಕಡೆ ನೋಡೋದಾದರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಇಲ್ಲೂ ಇದೆ. ಟೋಟಲಿ ನನಗೆ ಗೊತ್ತಿರೋ ಟೆಕ್ನಿಕಲ್ ವರ್ಡ್ ಏನಂತ ಹೇಳಿದರೆ ಲಿಫ್ಟಿಂಗ್ ಮಷಿನ್ಸ್ ಏನಿದೆ, ಸೊ ಅದರದ್ದು ಒಂದು ಇಂಡಿಯನ್ ಬ್ರ್ಯಾಂಡ್ ಇದೆ. ಯಾರಾದರೂ ಸಿವಿಲ್ಲು ಮತ್ತು ಸಿವಿಲ್ ಮಷಿನರಿ ಡಿಪಾರ್ಟ್ಮೆಂಟವ್ರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಬೈಕೊಂಬೇಡಿ. ಯಾಕಂತೇಳಿದರೆ ನನಗೆ ಈ ಮಿಷಿನರಿ ಮತ್ತು ಇದರದ್ದು ಟೆಕ್ನಿಕಲ್ ವರ್ಡ್ಗಳು ನನಗೇನು ಅಷ್ಟೇನು ಗೊತ್ತಿಲ್ಲ. ನನಗೆ ಎಷ್ಟು ಗೊತ್ತಿದೆ ಅಷ್ಟು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಟೋಟಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತೇಳಿದರೆ, ಈ ಒಂದು ಇವೆಂಟ್ ಏನಂತೇಳಿದರೆ ಹೊಸ ಟೆಕ್ನಾಲಜಿಗಳು ನಮಗೆ ಗೊತ್ತಾಗಲಿಕ್ಕೆ, ಇನ್ಫಾರ್ಮೇಷನ್ ಅನ್ನೋದು ಯಾವ ಫೀಲ್ಡ್ ಅಂತ ಏನೂ ಇಲ್ಲ. ನಮ್ಮ ಸಿಟಿ ಆಗಿರ್ಬೋದು, ನಮ್ಮ ರಾಜ್ಯ ಆಗಿರ್ಬೋದು, ದೇಶ ಆಗಿರ್ಬೋದು ಡೆವಲಪ್ ಆಗ್ತಾ ಇದೆ ಅಂತ ಹೇಳಿದರೆ ಅದರಲ್ಲಿ ಮೇಜರ್ ರೋಲ್ ಏನಂತ ಹೇಳಿದರೆ ಸಿಟೀಸ್. ಇಲ್ಲಿರುವಂತಹ ಮಿಷಿನರಿಗಳು ಮತ್ತು ಏನು ಇಕ್ವಿಪ್ಮೆಂಟ್ಗಳಿದೆ ಇದ್ರ ಬಗ್ಗೆ ಯಾರು ಕನ್ಸ್ಟ್ರಕ್ಷನಲ್ಲಿದ್ದಾರೆ ಅವ್ರಿಗೆ ಗೊತ್ತಿರ್ಬೋದು. ನಮಗೆ ಈ ಫೀಲ್ಡ್ ಅಲ್ಲದೆ ಇರೋದ್ರಿಂದ ಅಷ್ಟು ಗೊತ್ತಿಲ್ಲ. ಬಟ್ ಯಾರಾದರೂ ನನ್ನ ವೀಡಿಯೋನ ಕನ್ಸ್ಟ್ರಕ್ಷನ್ ಅಥವಾ ಇದಕ್ಕೆ ರಿಲೇಟೆಡ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಮಿಸ್ ಮಾಡಬೇಡಿ. ಒಂದು ಸರಿ ಬನ್ನಿ, ಅಪ್ ಟು 13 ಡಿಸೆಂಬರ್ ತನಕನೂ ಇರುತ್ತೆ. 101% ಇದು ನೀವು ಬಂದಿರೋದಕ್ಕೆ ವರ್ತ್ ಆಗಿರುತ್ತೆ. ಅಷ್ಟು ನಿಮಗೆ ತಿಳ್ಕೊಳ್ಳೋ ಅಂಥದ್ದಿದೆ. ಆಲ್ ಟೈಮ್ ಲೆಜೆಂಡ್ ನಮ್ಮ ಅಶೋಕ್ ಲೈಲ್ಯಾಂಡ್ನ ಇಂಜಿನ್ಗಳನ್ನ ಕೂಡ ಇಲ್ಲಿಟ್ಟಿದ್ದಾರೆ. A6 ಸೀರೀಸ್ ಇದು. ಈ ವಿಡಿಯೋ ನಿಮಗೆ ಸ್ವಲ್ಪ ಲೆಂತ್ ಆಗ್ಬೋದು, ಆದರೂ ದಯವಿಟ್ಟು ಇದನ್ನು ಯಾರೂ ಸ್ಕಿಪ್ ಮಾಡಬೇಡಿ, ಫುಲ್ಲಾಗಿ ನೋಡಿ. ನೀವು ಒಳಗಡೆ ಏನು ಮಿಷಿನರೀಸ್ ಎಲ್ಲ ನೋಡಿದ್ರಿ, ಹೊಸ ಬ್ರ್ಯಾಂಡ್ಗಳು, ಅದರದ್ದು ಡಿಸ್ಕ್ರಿಪ್ಷನ್ಸು ಮತ್ತು ಫೀಚರ್ಸ್ಗಳನ್ನೆಲ್ಲ ಅಲ್ಲಿ ಒಳಗಡೆ ಮಿನಿಯೇಚರ್ ಮಾಡಿಬಿಟ್ಟು ಅದರದ್ದು ಬುಕ್ಲೆಟ್ಗಳನ್ನಿಟ್ಟು ಅಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾಯಿದ್ರು. ಇಲ್ಲಿ ಹೊರಗಡೆ ಬಂದರೆ ನಿಮಗೆ ಅದೇ ಮಿಷಿನರಿಗಳು ಫಿಸಿಕಲ್ ಆಗಿ ನೋಡಲಿಕ್ಕೆ ಸಿಗುತ್ತೆ.
You are a lucky person for the day. Let's keep clapping, please. Make some noise. It's a lucky draw. Miss Richa, can we have you near the stage, please? ವೋಲ್ವೋ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಕಾರಲ್ಲಿ ವೋಲ್ವೋ ಅಂದರೆ ಆ ಟೆಕ್ನಾಲಜಿ ಮತ್ತು ಅವರ ಕಂಫರ್ಟ್ ಎಲ್ರಿಗೂ ಗೊತ್ತಿದೆ. ಅದೇ ಟೆಕ್ನಾಲಜಿ ಮತ್ತು ಕಂಫರ್ಟ್ ಕನ್ಸ್ಟ್ರಕ್ಷನಿಗೆ ಬಂದಾಗ ಯಾವ ರೀತಿ ಇರ್ಬೋದು ಅದನ್ನೇ ಇಲ್ಲಿ ನೋಡ್ಲಿಕ್ಕೆ ಸಿಗೋದು. ನಾನು ಅವಾಗಿಂದ ಏನೋ ಕೇಳ್ತಾ ಇದ್ದೀನಿ ಅಂದರೆ, ಈ ಫೀಲ್ಡ್ ನಿಮ್ದು ಅಲ್ದಿದ್ರೂ ಕೂಡ ನಿಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಏನಾದರೂ ಅನ್ನಿಸ್ತಾ ಇದ್ರೂ ಕೂಡ ಖಂಡಿತವಾಗ್ಲೂ ಫ್ರೀ ಇದ್ದರೆ ಬೆಂಗಳೂರಲ್ಲೇ ಇದ್ದರೆ ನಮ್ಮ ಮಾಧವರದಲ್ಲಿರುವಂತಹ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟ್ರಲ್ಲಿ ಏನು ನಡೀತಾ ಇದೆ ಈ ಒಂದು ಎಕ್ಸ್ಪೋನ ಒಂದು ಸರಿ ವಿಸಿಟ್ ಮಾಡಿ ನೋಡಿ. ನಾವು ಹೊರಗಡೆ ಬಂದಾಗ ಫಿಸಿಕಲ್ಲಾಗಿ ಅಲ್ಲಿ ಒಳಗಡೆ ಏನು ಬ್ರ್ಯಾಂಡ್ಗಳು ನೋಡಿದ್ವಿ ಅದರದ್ದು ಎಲ್ಲ ಡೀಟೇಲಿಂಗ್ ವಿತ್ ಫಿಸಿಕಲ್ಲಾಗಿ ಗಾಡಿ ನೋಡಲಿಕ್ಕೆ ಸಿಗ್ತಾ ಇದೆ. ಇದರದ್ದು ಹೈಟ್ ಎಷ್ಟಿದೆ ನೋಡಿ. What do you offer? Tomorrow we'll get. I've told Malin. GTM1 large is also small. XL will be better. That's what I'm telling. I got double XL. XL was also. So that's why if you are wearing medium, I large like.
ನಮ್ಮ ಮಾಧವರದಲ್ಲಿರುವಂತಹ BIEC ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಏನಿದೆ, ಇಲ್ಲಿ ನಡೀತಾ ಇರುವಂತಹ ಒಂದು ಮಹಾ ಎಕ್ಸ್ಪೋ ಏನಿದೆ, ಇದನ್ನು ನಾನೊಂದು 10-20% ಅಷ್ಟೇ ಕವರ್ ಮಾಡಿದ್ದೀನಿ. ನನ್ನ ಕೈಯಲ್ಲಿ ಸಾಧ್ಯನೇ ಇಲ್ಲ ಫುಲ್ ಕವರ್ ಮಾಡಲಿಕ್ಕೆ. ಅಷ್ಟು ವೈಡಾಗಿ ಅಷ್ಟು ದೊಡ್ಡ ಇದೆ. ಒಳಗಡೆ ಹಾಲಲ್ಲಿ ಏನು ನಿಮಗೆ ಕಾಣಿಸುತ್ತೆ ಅದನ್ನು ಹೊರಗಡೆ ಫಿಸಿಕಲ್ಲಾಗಿ ಎಲ್ಲ ಇಟ್ಕೊಂಡು ಡೆಮೋ ತೋರಿಸ್ತಾ ಇದ್ದಾರೆ. ಡೆಮೋ ಇದೆ. ನನ್ನ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಏನಾದರೂ ಸಜೆಷನ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ.